ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇನ್ನೇನು ಎಂದಿನಂತೆ ನಮ್ಮ ಪ್ರಯಾಣ ಶುರು ಮಾಡೋಣ ಅನ್ನೋಷ್ಟೊತ್ತಿಗೆ ನಮ್ಮ ಗಾಡಿ ಇದ್ದಕ್ಕಿದ್ದಂಗೆ ಟೈರು ಪಂಚರ್ ಆಗೋಯ್ತು. ಆ ಟೈರ್ನ ಪಂಚರ್ ತೆಗೆಸಕ್ ಬಂದಲ್ಲಿ ನೋಡಿ ಸಹೋದರ ಒಂದು ಒಳ್ಳೆ ಉಪಾಯ ಮಾಡಿದ್ದಾರೆ. ಟೈರು ಮತ್ತು ಡಿಸ್ಕ್ ಕಚ್ಕೊಂಡಾಗ ಅದನ್ನ ಬಿಡಿಸೋದಕ್ಕೆ ಒಳ್ಳೆ ಉಪಾಯ ಮಾಡಿದ್ದಾರೆ. ಇದರಿಂದ ಆರಾಮಾಗಿ ಬಿಡಿಸಬಹುದಂತೆ. ನಾವೊಂದು ಅನ್ಕೊಂತೀವಿ, ನಮಗೊಂದು ವಿಧಿಯಾಟ ಬೇರೆನೆ ಇರ್ತದೆ. ಯಾಕಂದ್ರೆ ನೋಡಿ, ಬೇಗ ಬಂದು ನಾವು ತಲುಪಬೇಕಾದ ಸ್ಥಳವನ್ನ ತಲುಪಬೇಕೆನ್ನುವಂತಹ ಆಲೋಚನೆ ನಮಗಿತ್ತು. ಈ ಟ್ರಿಪ್ಪು ಕೊಯಮತ್ತೂರು ಮತ್ತು ತಿರುಪೂರ್ಗೆ ಗಾಡಿ ಲೋಡ್ ಆಗಿದೆ. ಈಗ ನಾವೀಗ ತಿರುಪೂರ್ ಹತ್ತತ್ರ ಬಂದಿದ್ದೇವೆ. ಬೆಳಗ್ಗೆ ಬೇಗನೆ ಬಂದು ಪಾಯಿಂಟಿಗೆ ನಾವು ಗಾಡಿನ ನಿಲ್ಲಿಸ್ಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನೋ ಎಂಟ್ರಿ ಇರ್ತದಿಲ್ಲ ಗೊತ್ತಿಲ್ಲ. ಹಸಿವಾಯಿತು, ನಾಷ್ಟ ಮಾಡೋಣ ಅಂತ ಒಂದು ಕಡೆ ಬಂದರೆ ಒಂದು ಗೋವಿನ ಜೋಳ ಮತ್ತು ಕಡಲೆ ಬೀಜ ಈ ರೀತಿಯಾದ ಒಂದು ಸೈಡ್ಸು ಮತ್ತು ಚಿತ್ರಾನ್ನ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಹೊಡೆದು ಆಗ ಈಗ ನೋ ಎಂಟ್ರಿ ಏನಿರಲಿಲ್ಲ. ಬೇರೆ ರೂಟಲ್ಲಿ ಬಂದಿದ್ರೆ ನೋ ಎಂಟ್ರಿ ಸಿಗೋದು. ಒಂದು ಬೇರೆ ರೂಟಲ್ಲಿ ಬಂದು ಗಾಡಿನ ಖಾಲಿ ಮಾಡಿಕೊಂಡು ಮತ್ತೆ ನಾವು ಕೊಯಮತ್ತೂರು ಕಡೆಗೆ ಮುಖ ಮಾಡಿದೆವು. ಚಾಲಕ ಸಹೋದರರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಯಾಕಂದರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಿಂದಿದ್ದೇ ಆದಲ್ಲಿ ನಮ್ಮ ಆರೋಗ್ಯ ಆರಾಮದಾಯಕವಾಗಿರ್ತದೆ. ಮತ್ತು ಲೇಟಾಗಿ ಆಹಾರವನ್ನು ತಿನ್ನೋದು ಮತ್ತು ಸ್ವಲ್ಪ ಊಟ ಮಾಡೋದು ಈ ರೀತಿಯಾದ ಅಸ್ತವ್ಯಸ್ತ ಆದಲ್ಲಿ ನಮ್ಮ ಆರೋಗ್ಯ ಹದಗೆಡುತ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಈ ಒಂದು ವಾಹನದ ಮೇಲೆ ನಮ್ಮ ಕರ್ನಾಟಕದ ಧ್ವಜದ ಕಲರನ್ನು ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಈಗ ಗಾಡಿನ ಖಾಲಿ ಮಾಡಿಕೊಂಡು ಸಾಯಂಕಾಲ ಆಗ್ತಾನೆ ಬಂತು. ಗಾಡೀಲಿ ಸ್ವಲ್ಪ ಅಡುಗೆ ಮಾಡಿಕೊಂಡಿದ್ದೆ. ಅದರ ಜೊತೆಯಲ್ಲಿ ಒಂದೆರಡು ಆಮ್ಲೆಟ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಆಮ್ಲೆಟ್ ಮಾಡೋದಕ್ಕೆ ಈರುಳ್ಳಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹಾಕಿ ಆಮ್ಲೆಟ್ ಅಲ್ಲ ಹಾಫ್ ಬಾಯ್ಲ್ ಥರ ಮಾಡ್ಕೊಂಡು ತಿಂತಾ ಇದ್ದೀವಿ. ಬನ್ನಿ ಎಲ್ಲ ಊಟ ಮಾಡೋಣ.